ಹಾವೇರಿಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ ಲಿಂಗಾಯತರ ಇತಿಹಾಸದಲ್ಲಿ ಯಾರೂ ನ್ಯಾಯಕ್ಕಾಗಿ ಹೋರಾಟ ಮಾಡಿಲ್ಲ. ನಮ್ಮ ಸಮುದಾಯದವರ ಮೇಲೆ ದ್ವೇಷದಿಂದ ಲಾಠಿ ಚಾರ್ಜ್ ಆಗಿದೆ. ಮೀಸಲಾತಿ ಕೊಡಲು ಇಷ್ಟವಿಲ್ಲದಿದ್ರೆ ಆಗಲ್ಲ ಅಂತ ಹೇಳಬೇಕಾಗಿತ್ತು. ಶಾಂತಿಯುತ ಹೋರಾಟಗಾರರ ಮೇಲೆ ಕಾನೂನು ಬಾಹಿರ ದೌರ್ಜನ್ಯ ಆಗಿದೆ ಅಂತ ಕಿಡಿಕಾರಿದ್ದಾರೆ ಸ್ವಾಮೀಜಿಗಳನ್ನು ನಮ್ಮ ಪ್ರತಿನಿಧಿ ನಾಗರಾಜ್ ಮಾತನಾಡಿಸಿದ್ದಾರೆ. ನೋಡಿ. ಬೆಳಗಾವಿಯಲ್ಲಿ ಕೂಡ ಇಂದಿನಿಂದ ಚಳಿಗಾಲ ಅಧಿವೇಶನ ಆರಂಭಗೊಳ್ಳಲಿಕ್ಕಿದೆ. ಕಳೆದ ಅಧಿವೇಶನದ ಸಮಯದಲ್ಲಿ ಕೂಡ ಪಂಚಮಸಾಲಿ ಸಮುದಾಯದ ಹೋರಾಟಗಾರರ ಮೇಲೆ ಕೂಡ ಲಾಠಿ ಪ್ರಹಾರ ಆಗಿತ್ತು. ಈ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಸ್ವತಃ ಜಯಮೃತ್ಯುಂಜಯ ಸ್ವಾಮೀಜಿಗಳಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ಬಹುತೇಕ ಲಿಂಗಾಯತರ ಇತಿಹಾಸದಲ್ಲಿ ಇದುವರೆಗೂ ಯಾವ ಸಮುದಾಯದವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿಲ್ಲ. ಇಡೀ ಲಿಂಗಾಯತರ ಪರವಾಗಿ ಸೆಂಟ್ರಲ್ಗೆ OBC ಶಿಫಾರಸು ಮಾಡಿರಿ. ನಮ್ಮ ಪಂಚಮಸಾಲಿಗಳಿಗೆ, ಮಲೆಗೌಡರಿಗೆ, ಗೌಡ ಲಿಂಗಾಯತರಿಗೆ, ದೀಕ್ಷೆ ಲಿಂಗಾಯತರಿಗೆ ರಾಜ್ಯದಲ್ಲಿ 2A ಬೇಕು ಅಂತೇಳಿ ಎಲ್ಲರ ಪರವಾಗಿ ಧ್ವನಿ ಎತ್ತಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಮೇಲೆ ದ್ವೇಷದಿಂದ ಯಾವುದೇ ಮುನ್ಸೂಚನೆ ಕೊಡಲಾರ್ದೇ ಕಾನೂನು ಬಾಹಿರವಾಗಿ ಪೊಲೀಸರ ಮೂಲಕವಾಗಿ ಲಾಠಿ ಚಾರ್ಜ್ ಮಾಡಿದ್ದು ನಮಗೆಲ್ಲ ಭಾಳ ಅತೀವಾಗಿರ್ತಕ್ಕಂಥ ನೋವು ತಂದಿದೆ. ಅದಕ್ಕೋಸ್ಕರವಾಗಿ ಮತ್ತೆ ಅದೇ ಡಿಸೆಂಬರ್ 10ನೇ ತಾರೀಕು ಅದೇ ಬೆಳಗಾವಿಯಲ್ಲಿ ನಾವೆಲ್ಲರೂ ಪಂಚಮಸಾಲಿಗಳು ಕೂಡಿಬಿಟ್ಟು ಒಂದು ಮೌನ ಪಥಸಂಚಲನ ಮಾಡ್ತೀವಿ. ಅವತ್ತಿನ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲ ಆಚರಣೆ ಮಾಡ್ತೀವಿ. ಎಷ್ಟು ಜನ ಈ ಪಥಸಂಚಲನದಲ್ಲಿ ಭಾಗಿಯಾಗ್ಬೋದು? ನಾನು ಈಗಾಗಲೇ ಇದು ಮೌನ ಪಥಸಂಚಲನ ನಾವು ಮೊನ್ನೆ ದಿವಸ ಬೆಳಗಾವಿಯಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿದ್ದು. ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕುಲ ಬಾಂಧವರು ಎಲ್ಲರೂ ಇದಕ್ಕೆ ಮೌನ ಇದೆ. ಇದು ಯಾವುದೇ ಕಾರಣಕ್ಕೂ ಉದ್ರೇಕಗೊಂಡು ಆಕ್ರೋಶಗೊಂಡು ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಂದು ಪಕ್ಷ, ಯಾವುದೇ ಒಂದು ಸರ್ಕಾರ ವಿರುದ್ಧ ಹೋರಾಟ ಅಲ್ಲ. ನಮ್ಮ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು ಅವತ್ತು ಸರ್ಕಾರದ ಪ್ರತಿನಿಧಿಗಳು ದ್ವೇಷ ಮಾಡ್ತಕ್ಕಂಥದ್ದನ್ನು ಖಂಡಿಸುವಂಥ ಹೋರಾಟ ಐತಿ. ಈ ಬಾರಿ ಕೂಡ ಮೀಸಲಾತಿ ಧ್ವನಿ ಮತ್ತೆ ಕೂಡ ಕೇಳುತ್ತಾ ಅನ್ನೋದು. ಆ ಮೀಸಲಾತಿ ಧ್ವನಿಯ ಮತ್ತೊಂದು ರೂಪವೇ ಪಂಚಮಸಾಲಿ ಮೌನ ಪಥಸಂಚಲನ. ಮೀಸಲಾತಿ ಕೇಳಬಾರ್ದನ್ನ ಕಾರಣಕ್ಕೋಸ್ಕರವಾಗಿ ನಾವು ಹೊಡೆದಿದ್ರು ಅವರು. ನೀವು ಎಷ್ಟೇ ಹೊಡೆದ್ರು ಸಹ ಮೀಸಲಾತಿ ಕೇಳೇ ತಿರ್ತೀವಿ. ನಿಮ್ಮ ಕೈಲಿ ಕೊಡಲಿಕ್ಕಾಗದಾದ್ರೂ ಮುಂದೆ ಬರುವಂಥ ಯಾರಾದರೂ ಕೊಟ್ಟೇ ಕೊಡ್ತಾರೆ. ನಾವು ನ್ಯಾಯಯುತ ಹೋರಾಟ ಮಾಡೋದನ್ನು ನೋಡಿಬಿಟ್ಟಾದ್ರೆ ನಿಮ್ಮ ಮನಸ್ಸು ಪರಿವರ್ತನೆ ಆಗಲಿ. ಎಲ್ಲೋ ಒಂದು ಕಡೆ ಒಂದಿಷ್ಟು ತಮ್ಮ ಜೊತೆ ಸಭೆಗಳನ್ನು ಕೂಡ ಮಾಡಿದ್ರು. ಎಲ್ಲೋ ಒಂದು ಕಡೆ ನಿಮಗೆ ಕೊಟ್ಟಿರ್ತಕ್ಕಂಥ ಮಾತೇನಾದರೂ CM ಅವರು ತಪ್ಪಿದ್ರ ಅನ್ನೋ ಅಲ್ಲ. ಅವರು ಚುನಾವಣೆ ಪೂರ್ವದಲ್ಲಿ ಅವರ ವಾತಾವರಣ ಏನಿತ್ತು, ಅವ್ರ ಪಕ್ಷದವರೆಲ್ಲರೂ ಬಂದು ನಮ್ಮ ಸರ್ಕಾರ ಬಂದರೆ ಕೊಟ್ಟೇ ಕೊಡ್ತೀವಿ ಅಂತಂದರು. ಹಾಗಾಗಿ ನಮ್ಮ ಜನ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.